ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮ್ ಫೈನ್. ಓಕೆ, ಗಾಡಿ ತಗೊಂಡು ಇಷ್ಟ ಆಯ್ತು ಸರ್? ಸರ್ ಆಗಲೇ 1.5 ವರ್ಷ ಮೇಲೆ ಆಯಿತು. 1.5 ವರ್ಷ ಮೇಲೆ ಆಯಿತು. ಗಾಡಿಯಲ್ಲಿ ಹೇಗಿದೆ ಪರ್ಫಾರ್ಮೆನ್ಸು? ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಎಷ್ಟು ಕಿಲೋಮೀಟರ್ ಬರುತ್ತೆ ಸರ್? ಸರ್ 150 ಕೊಟ್ಟಿದ್ದಾರೆ. ನಾವು ಇಕೋ ಮೂಡಲ್ಲಿ ಹೋದರೆ 150 ಪಕ್ಕ ಬರುತ್ತೆ. ಸ್ವಲ್ಪ ಏನಾದರೂ ಬೂಸ್ಟ್ ಮಾಡಿ ಹಾಕೊಂಡ್ರೆ ಒಂದು 5-10 ಕಿಲೋಮೀಟರ್ ಕಡಿಮೆ ಆಗುತ್ತೆ ಅಷ್ಟೇ. 5-10 ಕಿಲೋಮೀಟರ್. 140 ಅಂತೂ ಫಿಕ್ಸು? ಫಿಕ್ಸ್ ಆಗುತ್ತೆ. 140 ಆರಾಮಾಗಿ ಓಡಿಸ್ಬೋದು. ಚಾರ್ಜಿಂಗ್ ಎಷ್ಟು ಅವರ್ ಮಾಡಬೇಕು? ಚಾರ್ಜಿಂಗು 3.5 hours ಮಾಡಬೇಕು ಸರ್. 3 hours ಕೊಟ್ಟಿದ್ದಾರೆ. 3.5 hours ಮ್ಯಾಕ್ಸಿಮಮ್ ಮಾಡಲೇಬೇಕು. 3.5 hours ಮಾಡ್ಬೋದು. ಸರ್ ಮನೆಯಲ್ಲ ಮಾಡೋದು ಬೇರೆ ಕಡೆ ಇದೆಯಾ ಆಪ್ಷನ್? ಸರ್ ಆಪ್ಷನ್ನು ಒಂದು ಬಂಕಲ್ಲಿದೆ, ಅದು ಬಿಟ್ಟರೆ ಬೆಸ್ಕಾಮಲ್ಲಿದೆ, ಮತ್ತು ನಮ್ಮ ಸ್ಟೇಷನಲ್ಲಿ ಇದೆ, ನಮ್ಮ ಶೋರೂಮ್ ಇದೆ, ಶೋರೂಮಲ್ಲಿದೆ. ನಾನು ಮನೇಲೇ ಮಾಡ್ತೀವಿ ಸರ್. ಆಲ್ಮೋಸ್ಟ್ ಎಲ್ಲ ಮನೇಲಿ ಮಾಡಿರೋದು. ನೈಟಲ್ಲಿ ಹಾಕ್ಕೊಡ್ತೀರಾ? ನೈಟು ಅಂದರೆ ನಾವು ಒಂದು 11 o'clock ತನಕ ಓಡಿಸ್ತೀವಲ್ಲ, ಮತ್ತೆ ನಿಲ್ಲಿಸಿದಾಗ ಒಂದು ಹಾಫ್ ಆನ್ ಅವರ್ ಬಿಟ್ಟು ಹಾಕಿದ್ರೆ ನೈಟ್ ಆಗಿರುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಓಕೆ. ಈಗ ಟೆರೋ ಪ್ಲಸ್ಸು ಈ ಗಾಡಿನೇ ಯಾಕೆ ತೊಗೋಬೇಕು ಅನಿಸ್ತು ನಿಮಗೆ? ಸರ್ ಬೇರೆದು ಕಂಪೇರ್ ಮಾಡಿದಾಗ ಅದರಲ್ಲಿ ಈಗ ಇನ್ವೆಸ್ಟ್ಮೆಂಟು ಇದೆ, ಡೈಲಿ ಇನ್ವೆಸ್ಟ್ಮೆಂಟ್ ಇದೆ, ಮತ್ತು ಖರ್ಚು ಜಾಸ್ತಿ ಇದೆ. ಇದು ಏನು ಖರ್ಚು ಬಂದಿಲ್ಲ ಇಲ್ಲ ತನಕನೂ. ಶೋರೂಮಲ್ಲಿ ಇದೆ 3 ಸರ್ವಿಸ್ ಕೊಟ್ಟಿದ್ದರು, ಅದು ಫ್ರೀ ಇದೆ. ಆಮೇಲೆ ಏನು ಸರ್ವಿಸ್ ಬಂದರೆ ಏನು ಅಂತ ಮೇಜರ್ ಪ್ರಾಬ್ಲಮ್ ಬಂದಿಲ್ಲ ಇದರಲ್ಲಿ. ಮೊದಲಿಂದ ನೀವು ಇದೇ ಗಾಡಿ ಇಲ್ಲ ಮೊದಲು ಬೇರೆ ಇತ್ತು, ಬೇರೆ ಗಾಡಿ ಇತ್ತು. ಆಮೇಲೆ ಇದನ್ನು ತೊಗೊಂಡಿದ್ದು. ಮೊದಲೇ ಯಾವ ಥರ ಗಾಡಿ ಇದೆ? ಯಾವುದು ಫ್ಯೂಲು? ರೆಗ್ಯುಲರ್ ಇದೆ ಇಲ್ಲ, ಈಗ BS6 ಇದೆಯಲ್ಲ, ಅದು ಗ್ರೀನ್, ಅದು ಗ್ರೀನ್ ಆದರೆ ಅದು ಓಡಿಸ್ತಿದೆ. ಈಗ ಆ ಗಾಡಿ ಓಡಿಸೋಕೆ ಇದು ಓಡಿಸೋಕೆ ಏನು ಡಿಫ್ರೆನ್ಸ್ ಇದೆ ಸರ್? ಇದು ತುಂಬ ಸ್ಮೂತ್ ಇದೆ ಸರ್. ತುಂಬ ಸ್ಮೂತ್ ಇದೆ ಗಾಡಿ ಓಡಿಸೋಕ್ಕೆ. ಒಂಥರ ಅದಕ್ಕಿಂತ ಸ್ವಲ್ಪ ಆರಾಮ್ ಅನಿಸುತ್ತೆ. ಆರಾಮ್ ಅನಿಸುತ್ತೆ. ಈಗ ಅದಕ್ಕಾದರೆ ಮಂತ್ಲಿ ಮೇಂಟೆನೆನ್ಸ್ ಇತ್ತು ಅಂದರೆ ಇದು ಆಯಿಲ್ ಚೇಂಜ್ ಮಾಡೋದು ಅವೆಲ್ಲ ಇಲ್ಲ ಇದರಲ್ಲಿ. ಇದೆಲ್ಲ ಹೇಗೆ ಸರ್? ಅವೆಲ್ಲ ಏನಿಲ್ಲ ಇದರಲ್ಲಿ. ಏನಿಲ್ಲ. ಒಂದ್ಸಲ ಬ್ರೇಕ್ ಆಯಿಲ್ ಹಾಕ್ಸ್ಬೇಕಂದ್ರೆ ಅದು 1.5 year ಆಗಿದೆ. ಇಲ್ಲಿ ತನಕ ಏನು ಹಾಕ್ಸಿಲ್ಲ ನಾನು. ಓಕೆ, ಅದೇ ನಡೀತಾ ಇದೆ. ಅದೇ ನಡೀತಿದೆ. ವಾರಂಟಿಯಲ್ಲಿ ಎಷ್ಟು ವರ್ಷ ಕೊಡ್ತಾರೆ ಇದಕ್ಕೆ? 5 years ವಾರಂಟಿ ಇದೆ. ಗಾಡಿಗೆ 5 years ಅಲ್ಲ ಬ್ಯಾಟ್ರಿಗೆ? ಬ್ಯಾಟ್ರಿಗೆ 5 years ವಾರಂಟಿ. ಗಾಡಿಗೆ ಎಷ್ಟು ಕೊಡ್ತಾರೆ? ಏನಾದ್ರು ಅಕಸ್ಮಾತ್ ಪಾರ್ಟ್ಸು ಇಲ್ಲಾಂದರೆ ಯಾವ ಥರ ಇದೆಲ್ಲ? ಸದ್ಯಕ್ಕೆ ಅಂಥದ್ದೇನು ಆಗಿಲ್ಲ, ಆದರೆ ಅದು ಸರ್ವಿಸ್ ಮಾಡಿಕೊಡ್ತಾರೆ. ಸರ್ವಿಸ್ ಹಾಕಿಕೊಡ್ತಾರೆ. ಇದು ನಿಮಗೆ ಫುಲ್ ಸೆಟ್ ಸಮೇತ ಬರುತ್ತಾ? ಕಂಪ್ಲೀಟ್ ಏನು ಎಲ್ಲ ಕಂಪ್ಲೀಟ್ ಟಾಪ್ ರೂಫ್ ಎಲ್ಲ ಟೋಟಲ್ ರೆಡಿಯಾಗಿ ಬರುತ್ತೆ. ಈಗ ಮಾಮೂಲಿ ಆಟೋದಲ್ಲಿ ಟಾಪ್ ರೂಪ್ ಕೊಡಲ್ಲ, ಅದು ಕೊಡಲ್ಲ. ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಹೋಗುತ್ತೆ. ಇದೆಲ್ಲ ಫಿಟ್ಟಿಂಗ್ ಎಲ್ಲ ಆಗಿ ಬರುತ್ತೆ. ಇದೆಲ್ಲ ಫಿಟ್ಟಿಂಗ್ ಆಗಿ ಬರುತ್ತೆ. ಕಂಪ್ಲೀಟ್ ಫಿಟ್ಟು. ಇದು ಪ್ರೈಸ್ ಎಷ್ಟಿದೆ ಸರ್ ಈ ಗಾಡಿ ನೀವು ತೊಗೊಳೋದಕ್ಕೆ? 3,40,000 ಆಯಿತು ಸರ್ ನೀವು ತೊಗೊಳೋದಕ್ಕೆ. ಈಗ ಬ್ಯಾಟ್ರಿ ಎಷ್ಟು ವರ್ಷ ತನಕ ಬರುತ್ತೆ ಅಂತ ಹೇಳಿದ್ದಾರೆ ನಿಮಗೆ? 5 years. 5 years. 5 years ತನಕ ಬರುತ್ತೆ. ಹೌದು. ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾದ್ರೆ ಎಷ್ಟು ಹೇಳಿದರೆ? ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂತ ಹೇಳಿಲ್ಲ, ಸರ್ವಿಸ್ ಮಾಡಿಕೊಡ್ತಾರೆ ಅಷ್ಟೇ. ಸರ್ವಿಸ್ ಮಾಡ್ಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಸರ್ವಿಸ್ ಮಾಡಿಕೊಡ್ತಾರೆ ಅಷ್ಟೇ. ಈಗ 5 years ಆಮೇಲೆ ಬ್ಯಾಟ್ರಿ ಡೆಡ್ ಆದರೆ? ಡೆಡ್ ಆಗಿರುವಂಥದ್ದು ಯಾವುದು ಇದು ಎಕ್ಸಾಮ್ ಬಂದಿಲ್ಲ, ಯಾವುದು ಇದು ಆ ಥರ ಏನೋ ಪ್ರಾಬ್ಲಮ್ ಬಂದಿಲ್ಲ ಯಾರಿಗೂ. ಒಂದು ನನಗಿನ್ನ ಸೀನಿಯರ್ ಓಡಿಸಿದ್ರಲ್ಲ, ಒಂದು 2-3 years ಈ ಬಿಫೋರ್ ಓಡಿಸಿರೋರೇ ಏನು ಪ್ರಾಬ್ಲಮ್ ಬಂದಿಲ್ಲ ಬ್ಯಾಟ್ರಿದು ಎಸ್ಪೆಷಲಿ. ಎಲ್ಲಿದೆ ಸರ್ ಬ್ಯಾಟ್ರಿದು? ಇಲ್ಲಿ ಬರುತ್ತಾ ಬ್ಯಾಟ್ರಿ ಇದು? ಬ್ಯಾಟ್ರಿನಾ? ಮತ್ತು ಚಾರ್ಜಿಂಗ್ ಎಲ್ಲ ಹೊರಗಡೆ ಬರುತ್ತದ? ಚಾರ್ಜಿಂಗ್ ಈ ಕಡೆ ಇಲ್ಲಿ ಪಿನ್ ಬರುತ್ತೆ, ಆ ಪಿನ್ನಲ್ಲಿ ಇದು ಹಾಕೋದು. ಇದು ಬ್ಯಾಟ್ರಿ ಪಿನ್ ಇಲ್ಲಿ ಬರುತ್ತೆ. ಇದು ಕಂಫರ್ಟ್ ಆಗಿದೆ ಸೀಟ್ ಇಲ್ಲ ಸರ್ ನಿಮಗೆ? ಕಂಫರ್ಟಬಲ್ ಸರ್. ಹಳೆ ಹೆಂಗಿತ್ತು ಹಂಗೆ ಇದೆ. ಏನು ಇದಿಲ್ಲ, ಇದೊಂದು ಮಾತ್ರ ಮ್ಯಾಟ್ ಮಾತ್ರ ನಾವು ಎಕ್ಸ್ಟ್ರಾ ಹಾಕೊಂಡಿರೋದು. ಅದು ಬಿಟ್ಕೊಂಡು ಬೇರೆ ಏನಿಲ್ಲ, ಎಲ್ಲ ಕಂಪ್ಲೀಟ್ ಫಿಟ್ ಆಗೇ ಬಂದಿರೋದು. ಕಸ್ಟಮರ್ಗೂ ಕಂಫರ್ಟಬಲ್ ಆಗಿರುತ್ತಲ್ಲ? ಅಯ್ಯೋ ಸಖತ್ ಸ್ಪೇಸ್ ಇದೆ ಸರ್. ಲೆಗ್ ಸ್ಪೇಸ್ ಸಖತ್ತಾಗಿದೆ. ಇಲ್ಲೂ ಅಷ್ಟೇ ಲೆಗ್ ಸ್ಪೇಸ್ ಚೆನ್ನಾಗಿದೆ, ಅಲ್ಲೂ ಚೆನ್ನಾಗಿದೆ. ತುಂಬ ಸ್ಪೇಸ್ ಇದೆ ಇಲ್ಲಿ. ಮಾಮೂಲಿ ಆಟೋದಲ್ಲಿ ತುಂಬ ಕಮ್ಮಿ ಇರುತ್ತೆ. ಹೌದು. ಅಲ್ಲಿ ಬ್ಯಾಕ್ ಸೈಡ್ ಡಿಕ್ಕಿ ಬರ್ತದೆ. ಇದರಲ್ಲಿ ಡಿಕ್ಕಿ ಸ್ವಲ್ಪ ಡಿಕ್ಕಿ ಇದೆ, ಮತ್ತೆ ಮುಂದೆ ಸ್ಪೇಸ್ ಸಖತ್ ಇದೆ. ಆ ಗಾಡಿಗೆ ಸ್ವಲ್ಪ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ಮುಂದೆನೂ ನಮಗೆ ಲೆಗ್ ಸ್ಪೇಸ್ ಚೆನ್ನಾಗಿದೆ. ಓಕೆ. ಇದರಲ್ಲಿ ಏನೇನು ಫೀಚರ್ ಬರುತ್ತೆ ಸರ್? ಸಿಸ್ಟಮು ಅಂತ ಏನು ಅದೇ ಇದು ಇದು ಆನ್ ಮಾಡಿದ್ರೆ ಇದು ಇಕೋ ಬಿಡು, ಇದು ಬೂಸ್ಟ್ ಮಾಡು. ನಮ್ಗೇನಾದರೂ ಸ್ಪೀಡ್ ಜಾಸ್ತಿ ಸ್ವಲ್ಪ ಅಪ್ಪಿದ್ದಾಗ ಬೂಸ್ಟ್ ಮಾಡಿ ಹಾಕೊಳ್ತೀವಿ, ಇಲ್ಲ ಅಂದರೆ ನಾರ್ಮಲ್ ಆಗಿದ್ದಾಗ ಈಕೋ ಸ್ಪೀಡಲ್ಲಿ ಹೋಗುತ್ತೆ. ಓಕೆ. ಅಂದರೆ ನಿಮ್ದು ಹಳೆದು ಇದು ಕೊಡ್ಸೋಕೆ ಗಿಯರ್ ಆ ಥರ ಏನಿಲ್ಲ? ಇದೇನೆ ಅದೊಂದಷ್ಟೇ. ಇದಿಷ್ಟೇ ಇದೆ. ಈಕೋ ಮಾಡು, ಬೂಸ್ಟ್ ಮಾಡು. ಸ್ಪೀಡ್ ಬೇಕಂದರೆ ಇದು ಹಾಕೊಳ್ತೀವಿ, ಮಾಮೂಲಿ ನಾರ್ಮಲ್ ಇದ್ರೆ ಇದಾಗುತ್ತೆ ಸಾಕು. ಇದು ಕಿಲೋಮೀಟರ್ ಓಡಿಸಿದ್ರೆ ಅದು? ಈಗಾಗಲೇ ನಾನು ಒಂದು 40,000 ಓಡಿಸಿದ್ದೆ. ಓಕೆ. ಲೈಟ್ ಎಲ್ಲ 40,000 ಓಡ್ತೀರಾ? ನಮಸ್ಕಾರ. ಈಗ ನೀವು ಪೆಟ್ರೋಲ್ ಗಾಡಿ ಅಂದರೆ ಇದು ಗಾಡಿ CNG ಗಾಡಿ ಆದರೆ ತಿಂಗಳಿಗೆ ಎಷ್ಟು ಆಗ್ತಾಯಿತ್ತು ನಿಮಗೆ CNG ಹಾಕ್ಸಕ್ಕೆ? ಸರ್ ಪರ್ ಡೇ 400 ರೂಪಾಯಿ ಇಟ್ಕೊಳ್ಳಿ. ಕಡಿಮೆ ಅಂದರೆ 400 ರೂಪಾಯಿ ಗ್ಯಾಸು.
₹400 ಗ್ಯಾಸ್ ಹಾಕ್ಸಿ ನಾವು ಮಾಡಬೇಕಾಗಿತ್ತು. ಹೌದು. ಇದರಲ್ಲಿ ಏನಂತಂದರೆ ಏನು ಇದಿಲ್ಲ, ನಾವು ಇದಾಕೊಳ್ತೀವಿ, ಚಾರ್ಜ್ ಮಾಡ್ಕೊಳ್ತೀವಿ. ಒನ್ ಡೇ ಚಾರ್ಜ್ ಅಂದರೆ ಪರ್ ಮಂತು ಒಂದು ₹2,500 ಬೀಳುತ್ತೆ ಅಷ್ಟೇ. 2,000 ಬರುತ್ತೆ. ಅದಕ್ಕೆ ಇದಕ್ಕೆ ಎಲೆಕ್ಟ್ರಿಕ್ ಬಿಲ್ಲು ಅದು ಮನೆದು ಸೇರಿಕೊಂಡು ಮನೆ ಸೇರಿ ಬರುತ್ತೆ ಅದು. ಹಂಗಾಗಿ ನಮಗೇನು ಕಂಫರ್ಟಬಲ್ ₹3,000 ಖರ್ಚಾಗುತ್ತೆ ಅಂದ್ಕೊಳ್ಳಿ, ಮಿಕ್ಕಿದೆಲ್ಲ ಬೆನಿಫಿಟ್ ಇದೆ. ಈಗ ನೀವು ಹೇಳೋದಕ್ಕೆ ಒಂದೂರಿಂದ 1,500 ಅಷ್ಟೇ ಈ ಗಾಡಿಗೆ ಅಂತ. ಹೌದು 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 ನಿಮ್ಮ ಮನೆದು 1,000 ಅಂತ ಬಂದೇ ಬರುತ್ತೆ. ಹೌದು ಕಂಪಲ್ಸರಿ. ಅದು ಮಂತ್ಲಿ ಹೇಳ್ತಾರೆ ನಾನು. ಪರ್ ಡೇ ಬಂದರೆ ₹60-70 ಉಳಿತೆ ಅಂದ್ಕೊಳ್ಳಿ ಅಷ್ಟೇ. ₹60-70 ಅಷ್ಟೇ. ಹೆಚ್ಚು ಕಮ್ಮಿ ನೀವು ಹೇಳೋದು ₹300 ಮೇಲೆ ಉಳಿತು, ತಿಂಗಳಿಗೆ 10,000 ಉಳಿತು. 100% ಹೌದು. ಈ 10,000ದಲ್ಲಿ ಒಂದು EMI ಕಟ್ಕೊಂಡು ಇಲ್ಲಿ ಮನಿ ಆರಾಮ್ ಸೇವ್ ಮಾಡ್ಬೋದು. EMI ಅಲ್ಲಿಗೆ ಆಗುತ್ತೆ. EMI ಆಗ್ಬಿಡುತ್ತೆ. ನಾವು ₹400 ಡೈಲಿ ಇದು ಮಾಡಿದ್ರೆ ಅದು ಅಲ್ಲಿಗೆ ಆಗುತ್ತೆ. EMI ಅಲ್ಲಿಗೆ ಆಗ್ಬಿಡುತ್ತೆ. ಪರ್ ಡೇ ನಾವೀಗ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ₹13,000 EMI ಆಗುತ್ತೆ ಅಂದ್ಕೊಳ್ಳಿ. ಆ ₹13,000 ಆ ಗ್ಯಾಸ್ನೇ ಅದು ಕೊಡ್ತಾ ಇದ್ದೀನಿ ನಾನು, ಎಕ್ಸ್ಟ್ರಾ ಕೈಯಿಂದ ಕೊಡ್ತಾ ಇಲ್ಲ. ಏನು ಬರುತ್ತೆ ಅದೆಲ್ಲ ನಮ್ಮ ಪಾಕೆಟಲ್ಲೇ ಇರುತ್ತೆ. ನಮಗೆ ಇನ್ನೊಂದು ಹೇಳ್ತಾರೆ, ಈಗ ಎಲೆಕ್ಟ್ರಿಕ್ ಎಲ್ಲ ತೊಗೊಂಡ್ರೆ ಸ್ವಲ್ಪ ಫೈರ್ ಆಗುತ್ತೆ, ಹಾಗೆ ಭಯ ಜಾಸ್ತಿ ಕೆಲವರಿಗೆಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ಗೆ ಆ ಥರ ಏನು ಅನುಭವಗಳು? ಸರ್ ನಮಗೆ ಇದು ನಮ್ಮ ಈಗ ಮಹೇಂದ್ರ ಕಂಪ್ನಿಯಿಂದ ಇದು ಮಾಡ್ತಾ ಇರೋದು, ಇದರಲ್ಲಿ ಅಂಥದ್ದೇನು ಬಂದಿಲ್ಲ ಸರ್, ಯಾವುದು ಪ್ರಾಬ್ಲಮ್ ಬಂದಿಲ್ಲ, ಬೇರೆಯವ್ರದ್ದು ಬಂದಿಲ್ಲ. ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾರು ನಮಗೂ ಇನ್ಫಾರ್ಮ್ ಇಲ್ಲ. ಅದು ಅಂದರೆ ಯಾವುದೂ ಆ ಥರ ಇದಿಲ್ಲ, ಆಗಿಲ್ಲ. 40,000 ಕಿಲೋಮೀಟರ್ ಓಡ್ತೀರಾ, ನಿಮ್ಗೆ ಯಾವುದು ಏನು ಪ್ರಾಬ್ಲಮ್ ಇಲ್ಲ, ಏನೋ ಒಂದು ಸೈಡ್ ಏನು ಖರ್ಚೇ ಬಂದಿಲ್ಲ, ನಥಿಂಗ್, 0. ಏನು ಪ್ರಾಬ್ಲಮ್ ಬಂದಿಲ್ಲ. ಸಣ್ಣದಾಗಿ ಯಾರು ಪ್ರಾಬ್ಲಮ್ ಬಂತು ಅಂದರೆ ನಾವು ಸರ್ವಿಸ್ ಮಾಡಿಸ್ಕೋದು ಅಷ್ಟೇ. ಏನಾದರೂ ಇದು ಏನಾದರೂ ಬ್ಯಾಟ್ರಿ ಸ್ವಲ್ಪ ಏನಾದರೂ ಚಾರ್ಜ್ ಆಗದೆ ಇದ್ದಾಗ, ಮತ್ತೇನಾದರೂ ಸಣ್ಣ ಫೀಸ್ಗೆ ಹೋದಾಗ, ಫೀಸ್ದೆಲ್ಲ ಇಲ್ಲಿ ಹೇಳಿದ್ದಾರೆ ನಮಗೆ, ಇದೆಲ್ಲ ನಾವೇ ಮಾಡ್ಕೊಳ್ತೀವಿ. ಬಿಚ್ಚಿಬಿಟ್ಟು ಆ ಫೀಸು ಒಂದು ಇಷ್ಟಿಷ್ಟು ಚಿಕ್ಕದು ಪಿನ್ ಬರ್ತದೆ, ಅದು ನಾವೇ ಹಾಕ್ಕೊಳ್ತೀವಿ. ಎಷ್ಟು ವೈರಿಂಗ್ ಏನಾದ್ರು ಆದಾಗ ಇದಾಗಿರ್ತವೆ, ಫೀಸ್ ಹೋಗಿರ್ತವೆ. ವೈರಿಂಗ್ ಅಂದರೆ ಈಗ ಮಳೆಯಲ್ಲಿ ಇದಾದಾಗ ಸ್ವಲ್ಪ ಏನಾಗಿರ್ತದೆ, ಆ ಟೈಮ್ ಹೋಗಿತ್ತು ಅಷ್ಟೇ. ಬೇರೆ ಏನು ಬೇರೆ ಯಾವುದೋ ಫೈರ್ ಗಿರ ಅದು ಯಾವುದೂ ಇಲ್ಲ. ಈ ಮಳೆಯಲ್ಲೆಲ್ಲ ಅಕಸ್ಮಾತ್ ಗಾಡಿಗಳು, ನಿಮ್ಮ ಗ್ಯಾಸ್ ಗಾಡಿಗಳಾಗಲಿ ಪೆಟ್ರೋಲ್ ಗಾಡಿಗಳು ನಿಂತ್ಕೊಳ್ತವೆ, ಆಟೋಗಳು, ಇದು ಆ ಥರ ನಿಲ್ಲುತ್ತೆ ಏನಾದ್ರು ಇದೆಯಾ? ನೀವು ಯಾವ್ದಾರು ನೋಡಿದ್ದೀರಾ ಆ ಥರ ನಿಂತಿರೋ ಗಾಡಿ? ಅಲ್ಲ, ಅದು ನೋಡಿದ್ದೀನಿ. ಯಾವ್ದು ಅದನ್ನ ನೋಡಿದ್ದೀರಾ? ಇದು ನಿಂತಿದ್ದು ನೋಡಿದ್ದೀರಾ? ನೋಡಿಲ್ಲ, ಅದಕ್ಕೆ ಕೇಳ್ತಿರೋದು. ಇದ್ರದ್ದು ಯಾವುದು ಪ್ರಾಬ್ಲಮ್ ಬಂದಿಲ್ಲ. ಹಾಗೆ ನೀರು ಈ ಹೈಟಿಗೆ ಇರ್ತದೆ, ನೀರು ಇರ್ತದಲ್ಲ, ಆ ಟೈಮಲ್ಲಿ ಹೋಗಿದ್ದೀನಿ, ನೋಡೋಣ ಏನಾಗುತ್ತೆ, ಆಗ್ಬೋದು ಏನಾದರೂ ಪ್ರಾಬ್ಲಮ್ ಅಂತ. ನೀರು ಹೈಟ್ ನೀರು ಇರ್ತದೆ ಅಂದ್ಕೊಳ್ಳಿ, ಆಗಲೂ ಹೋಗಿದ್ದೀನಿ ನಾನು. ಬ್ಯಾಟ್ರಿ ನೀರಿಗೆ ಹತ್ರ ಹತ್ತುತ್ತಾ? ಬ್ಯಾಟ್ರಿ ಒಳಗಡೆ ಗೆದ್ದೇ ಇಲ್ವಲ್ಲ, ಫುಲ್ ಇದಲ್ಲ ಮೋಲ್ಡೆಡ್ ಇದು. ಒಳಗಡೆ ಹೋಗಲ್ಲ ನೀರು. ಈ ಹೈಟ್ ನೀರು ಬಂದ್ರೆ ಏನಾಗಲ್ಲ, ನೀರು ಇದ್ರ ಮೇಲೆ ಆದಾಗ ಬ್ಯಾಟ್ರಿ ಟಚ್ ಆಗೋದು. ಇದೆಲ್ಲ ಮೋಲ್ಡೆಡ್ ಆಗಿದೆಲ್ಲ, ಹಂಗಾಗಿ ಫಿಟ್ ಆಗಿದೆ. ಈ ಗಾಡಿಗೆ ಈಗ ಪರ್ಮಿಟ್ ಏನೋ ಬೇಕಾ ತಗೊಳ್ಳೋರಿಗೆ? ಕೇಳ್ತಾರೆ. ಪರ್ಮಿಟ್ ನೆಸಿಟಿ ಇಲ್ಲ ಸರ್, ಇದು ಆಲ್ರೆಡಿ ಪರ್ಮಿಟ್ ಲೆಕ್ಕ, ಇದು ಆಲ್ ಓವರ್ ಇಂಡಿಯಾ ಪರ್ಮಿಟ್ ಇದೆ. ಬಟ್ ಏನೋ ಪರ್ಮಿಟ್ ಬಗ್ಗೆ ಏನೋ ಕ್ವಶನ್ ಇಲ್ಲ. ಈಗ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ಕೆಲವರು ಆಟೋ ಡ್ರೈವರ್ಗಳು ಇದಕ್ಕೆ ಪರ್ಮಿಟ್ ಬೇಕು, ಪರ್ಮಿಟ್ ಯಾರು ಕೇಳಿಲ್ಲ ಸರ್, ಕೇಳಿಲ್ಲ. ಯಾರು ಬೇಕಾದ್ರೂ ಆಲ್ ಓವರ್ ಇಂಡಿಯಾ. ಆ ಗಾಡಿ ಓಡಿಸಿದಾಗ ಇದು ಅದಕ್ಕಿಂತ ತುಂಬ ಫ್ರೀ ಅನಿಸುತ್ತೆ. ಈ ಕೈ ಅಂತೂ ಕಂಪ್ಲೀಟ್ ಫ್ರೀ. ಹೌದು, ಆರಾಮಾಗಿ ಇದು ಏನು ಯೂಸ್ ಇಲ್ಲ, ಇದು ಮಾತ್ರನೇ ಸುಮ್ಮನೆ ಒಂದು ಇದಕ್ಕೋಸ್ಕರ ಇಟ್ಕೊಳ್ಳೋದು, ಬ್ಯಾಲೆನ್ಸ್ಗೋಸ್ಕರ ಅಷ್ಟೇ. ಈಗ ಲೇಡೀಸ್ ಎಲ್ಲ ಓಡಿಸ್ತಾ ಇರೋದು ಏನೋ ಮಹಿಳಾ ಶಕ್ತಿ ಸಬಲೀಕರಣ ಅಂತ ಆಟೋದಲ್ಲಿ ಇದು ಕೊಟ್ಟಿದ್ದಾರೆ ಕೆಲವರೆಲ್ಲ, ಅವರು ಆಲ್ಮೋಸ್ಟ್ ಇದೆಲ್ಲ ಓಡಿಸ್ತಾ ಇದ್ದಾರೆ. ಹೌದು 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 ಮಾಡ್ಬೋದು ಸರ್. ಸರ್ ಇದು ಸ್ವಲ್ಪ ಇದ್ರದ್ದೇನೋ ಮೈನ್ ಪ್ರಾಬ್ಲಮ್ ಏನಂತಂದ್ರೆ, ಆ ಸಣ್ಣ ವೀಲ್ ಹಾಕ್ತಾರಲ್ಲ, ಅದು ಸ್ವಲ್ಪ ಇದಾಗುತ್ತೆ, ಎತ್ತಾಗುತ್ತೆ ಸ್ವಲ್ಪ. ಅದಕ್ಕೋಸ್ಕರ ನಾನು ಬೇರೆ ಟೈರ್ ಹಾಕ್ಸಿದ್ದೀನಿ. ಇದು ಎಕ್ಸ್ಟ್ರಾ ಬೇರೆ ಹಾಕಿರೋದು. ಈ ಫ್ರಂಟ್ ಟೈರ್ ಇದೆಯಲ್ಲ, ಆ ಫ್ರಂಟ್ ಟೈರ್ ಥರ ಇದ್ದದ್ದೆಲ್ಲ ಚಿಕ್ಕದು ಬರ್ತದೆ. ನಾನು ಫ್ರಂಟ್ ಟೈರ್ ಬಿಟ್ಬಿಟ್ಟು 2 ಟೈರ್ನ ಬೇರೆ ಹಾಕ್ಸಿದ್ದೀನಿ. ಅದರಿಂದ ಸ್ವಲ್ಪ ಎತ್ತಾಕೋದು ಸ್ವಲ್ಪ ಕಡಿಮೆ. ಅದೊಂದೇ ಮೈನಸ್ ಇದರಲ್ಲಿ, ಎಲೆಕ್ಟ್ರಿಕಲ್ಲಿ ಇದೊಂದೇ ಮೈನಸ್ ಇರೋದು. ಸೇಮ್ ಸೈಜ್ ಕೊಡ್ತಾರೆ ಎರಡು. ಶಾಕ್ ಅಬ್ಸರ್ವರ್ ಅವರು ಇವರು ಮಾಮೂಲಿ ಕ್ಯಾಂಟ್ರಿಗಳಿಗೆ ದೊಡ್ಡ ದೊಡ್ಡ ಹೆವಿ ಗಾಡಿಗಳು ಕೊಡ್ತಾರಲ್ಲ, ಹೆವಿ ವೆಹಿಕಲ್ ಕೊಟ್ಟಂಗೆ ಶಾಕ್ ಅಬ್ಸರ್ವರ್ ಹಾಕಿದ್ರೆ ಈ ಥರ ಪ್ಲೇಟು ಸ್ಪ್ರಿಂಗ್ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಆಗಿರ್ತಿತ್ತು. ಅದೊಂದೇ ಪ್ರಾಬ್ಲಮ್ ಇಲ್ಲಿ, ಅದೊಂದೇ ಇದರಲ್ಲಿ ಮೈನಸ್ ಇರೋದು. ಅದು ಕಂಪ್ನಿಯವ್ರಿಗೆ ಹೇಳಿದ್ದೀವಿ ನಾವು ಈ ಥರ ಅಂತ ಹೇಳಿದ್ದೀವಿ. ನೆಕ್ಸ್ಟ್ಗೆ ಏನಾದ್ರು ಅಡ್ವಾನ್ಸ್ಡ್ ನೆಕ್ಸ್ಟ್ ಟೆಕ್ನಾಲಜಿಗೆ ಸ್ವಲ್ಪ ಏನಾದ್ರು ಮಾಡೋಣ ಅಂತ ಅವರು ಫ್ಯೂಚರ್ಗೆ ಇದು ಮಾಡಿದ್ದಾರೆ. ಈಗ ನೆಕ್ಸ್ಟ್ ಆಟೋ ಎಲೆಕ್ಟ್ರಿಕ್ ತೊಗೊಳೋರಿಗೆ ಏನು ಹೇಳ್ತೀರಾ ಸಜೆಷನ್? ತಗೊಳ್ಳೋರ್ಗೆ ಏನಿಲ್ಲ ಸರ್, ಈಗ ನಮಗೆ ನಾವು ಕಷ್ಟಪಟ್ಟು ಓಡಿಸ್ತೀವಿ, ಸೇವ್ ಆಗುತ್ತೆ ಇದರಲ್ಲಿ. ಅದರಲ್ಲಿ ಅಷ್ಟು ಖರ್ಚುಗಳಾಗುತ್ತೆ ಜಾಸ್ತಿ. ಡೈಲಿ ಗ್ರೀಸ್ ಹಾಕ್ಸ್ಬೇಕು, ಆಯಿಲ್ ಹಾಕ್ಸ್ಬೇಕು, ಇವೆಲ್ಲ ಟೆನ್ಷನ್ಗಳಿರ್ತದೆ. ಯಾವ ಟೆನ್ಷನ್ ಇರಲ್ಲ ಇದರಲ್ಲಿ, ಯಾವುದು ಟೆನ್ಷನ್ ಇರಲ್ಲ. ಈಗ 140 ಆಲ್ಮೋಸ್ಟ್ ಒಂದು ನೀವು ಹೇಳಿದ್ರೆ 140 ಓಡಿಸಲ್ಲ ಯಾರು. ಹೌದು, ಆ ಸ್ಪೀಡ್ ಬೇಕಾಗಿಲ್ಲ, ಅಷ್ಟೊಂದು ಬೇಕಾಗಿಲ್ಲ. 100 ಕಿಲೋಮೀಟರ್ ಇದ್ರೆ ಓಡಿಸಲ್ಲ. ಹೌದು, ಹಾಗಾಗಿ ಹೊರ್ತು ನಮಗೆ ಮ್ಯಾಕ್ಸಿಮಮ್ ಕೊಟ್ಟಿರೋದು 60 ಇದು ಮಾಡಿದ್ದಾರೆ. 60-65 ತನಕ ಇರುತ್ತೆ. ಆ ಸ್ಪೀಡ್ಗಿನ್ನ ನಾನು ಸಿಟಿ ಓಡಿಸೋಕ್ಕಾಗಲ್ಲ. ಅಲ್ಲ, ಇದು ಕಿಲೋಮೀಟರ್ ವೈಸ್ ಹೇಳಿದ್ದು 140. ಡೈಲಿ ಎಷ್ಟು ಓಡಿಸ್ತೀರಾ? ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಅಂತ? ನಾನು ಇಲ್ಲಾಂದ್ರೆ ಒಂದು 250 ಓಡಿಸ್ತೀನಿ ಸರ್.
ಅಂದರೆ ಇನ್ನೊಂದ್ಸಲ ಚಾರ್ಜ್ ಹಾಕೊಳ್ತೀವಿ ಹೋಗ್ಬಿಟ್ಟು ಈಗ. ಮತ್ತೆ ಹಾಕ್ತೀರಾ? ಹೌದೌದು. ಈಗ ಹಾಕಿದ್ಮೇಲೆ ಮತ್ತೆ ನೈಟ್ ಓಡಿಸೋದಕ್ಕೆ ಇನ್ನೊಂದು 100 ಓಡುತ್ತೆ. ಹಾಂ ಹಾಂ 150 ಪೂರ್ತಿ ಖಾಲಿ ಮಾಡಲ್ಲ, ಡೆಡ್ಗೆ ಹೋಗಲ್ಲ. ಇನ್ನು 20 ಇರ್ಬೇಕಂತ ತಗೊಂಡು ಹಾಕ್ತೀನಲ್ಲ, ಮತ್ತೆ 150 ಆಗುತ್ತಲ್ಲ, ಮತ್ತೆ ಓಡ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ಲೈಟ್ ಎಲ್ಲ ಓಡಿಸಿದ್ರೆ ಮಿಡ್ಲಲ್ಲೇ ಊಟ ಗಿಟಿಗೆ ಮನೆಗೆ ಹೋದಾಗ ಹಾಕೋಬಿಡೋದು ಅಷ್ಟೇ. ಹಾಕೋಬಿಟ್ಟು ಅವಾಗ ಮತ್ತೆ ಮಧ್ಯಾಹ್ನ ನಮ್ಮ ಸಂಜೆ ಓಡಿಸಿದ್ರೆ ನೈಟೆಲ್ಲ ಓಡಿಸೋದಕ್ಕೆ ಇನ್ನೊಂದು 100 ಸಾಕಾಗುತ್ತೆ. ಅದರಲ್ಲೂ ಇನ್ನೊಂದಷ್ಟು ಮುಗಿತೆ ಅಂದ್ರೆ ಹಂಗೆ ಅಂದರೆ ಒಂದು 240 ಅಂತ ಓಡಿಸ್ತೀವಿ. ಈಗ ಇದ್ರ ಸರ್ವಿಸ್ ಸೆಂಟರ್ ಎಲ್ಲ ಇದೆ ಮಹೇಂದ್ರ ಅಲ್ಲ ಇದು? ಹೌದು, ಎಲ್ಲ ಕಡೆ ಇದೆ ಸರ್ವಿಸ್ ಸೆಂಟರ್. ಸುಮಾರು ಕಡೆ ಇದೆ, ಅವ್ರದ್ದು ಶೋರೂಮ್ ಇದೆ, ಈ ಕಡೆ ಎಲ್ಲ ಇದೆ. ಮಹೇಂದ್ರದು ಆಗಿಕ್ಕೋಸ್ಕರ ಎಲ್ಲ ಕಡೆ ಇರುತ್ತೆ ಆಲ್ಮೋಸ್ಟ್. ಹೌದು. ಈಗ ಬೈ ಚಾನ್ಸ್ ಬೇರೆ ಕಡೆ ಹೋದಾಗ ಸರಿ ಹೊರಗಡೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲೆಲ್ಲಿ ಇರುತ್ತೆ ಇವ್ರದ್ದು? ಸರ್ ಚಾರ್ಜಿಂಗ್ ಪಾಯಿಂಟ್ ಸುಮಾರು ಈಗ ಇಲ್ಲಿ 9 ಇದೆ, ಎಲ್ಲ ಕಡೆ ಬಂಕ್ಗಳಲ್ಲಿ ಇದೆ ಚಾರ್ಜಿಂಗ್ ಪಾಯಿಂಟ್ಗಳಿವೆ. ಎಲ್ಲ ಕಡೆ ಇದೆ. ಇಲ್ಲೂ ಆರ್ನಗರದಲ್ಲಿ ಇದೆ, ಎಲ್ಲ ಕಡೆ ಇದೆ. ಅದೇನು ಚಾರ್ಜಸ್ ಏನಿದೆ? ಏನು ಚಾರ್ಜಸ್ ಮಾಡ್ತಾರೆ? ಅಲ್ಲೆಲ್ಲ ಆನ್ಲೈನೇ ಪೇಮೆಂಟು. ಅಲ್ಲ ಚಾರ್ಜಿಗೆ ಆನ್ಲೈನ್ ಪೇಮೆಂಟ್ ಅಷ್ಟೇ. ನಾವೇನು ಇದು ಮಾಡೋಂಗಿಲ್ಲ. ಒಂದು ನಾವು ಫುಲ್ ಚಾರ್ಜಿಗೆ ಅಂದರೆ 120 ಆಗುತ್ತೆ ಅಷ್ಟೇ. 120 ಲಾಸ್ಟ್ ಫುಲ್ ಚಾರ್ಜಿಗೆ. ಫುಲ್ ಚಾರ್ಜ್ ಅಲ್ಲಾದ್ರೆ ಫಾಸ್ಟ್ ಚಾರ್ಜಿಂಗ್ ಏನಿರುತ್ತಾ ಇಲ್ಲ 3 ಅವರ್ ವೆಯ್ಟ್ ಮಾಡೋಕೆ? ನಾರ್ಮಲ್ ಸರ್, ಅದು ನಾರ್ಮಲ್ಲೇ. ಅದ್ರ ಮನೇಲಿ ಹಾಕೋದು ಬಿಟ್ರಲ್ಲ. ಅದು ಹಾಕೋದು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಈಗ ಬೇರೆ ಕಂಪ್ನಿಲೆಲ್ಲ ಸ್ವಲ್ಪ ಫಾಸ್ಟ್ ಚಾರ್ಜಿಂಗ್ ಇಟ್ಟಿದ್ದಾರೆ ಔಟ್ ಸ್ಟೇಷನ್ಗಳಲ್ಲಿ. ಈಗ ಮನೇಲಿ ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಹೌದು. ಈಗ ಔಟ್ ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ಈಗ 3 ಅವರ್ ಆಗೋ ಜಾಗದಲ್ಲಿ 1 ಗಂಟೆ 1 ಗಂಟೆಗೆಲ್ಲ ಚಾರ್ಜಿಂಗ್ ಪಾಯಿಂಟ್ ಕೆಲವೆಲ್ಲ ಇದಾವೆ. ಅದಿನ್ನು ನಮ್ಗೆ ಗೊತ್ತಾಗಿಲ್ಲ ಸರ್, ಅದು ನಾನೇ ಹೊರಗಡೆ ಮಾಡಿಲ್ವಲ್ಲ ಎಲ್ಲೋ. ಕಸ್ಟಮರ್ ನಿಮ್ಮ ಹತ್ರ ಆಟೋದವರು ಹೇಳಿದ್ರು. ಓಕೆ ಬೇರೆ ಕಡೆ ಮಾಟೋ ಸ್ವಲ್ಪ ಬೇಗ ಚಾರ್ಜಿಂಗ್ ಇದೆ, ಅದಕ್ಕೆ ದುಡ್ಡು ತಗೊಳ್ತಾರೆ. ನಾರ್ಮಲ್ ಆದರೆ ದುಡ್ಡು ತಗೊಳ್ಳಲ್ಲ. ಬಟ್ ಏನೇ ಆದ್ರೂ 150 ಒಳಗೆ ಸರ್ ಮುಗಿದೈತೆ ಅಷ್ಟೇ. ಫಾಸ್ಟ್ ಚಾರ್ಜಿಂಗ್ ಆದ್ರೂ 150 ತಗೊಳ್ಳೋದು. ನಮಗೆ ಅದು ಎಷ್ಟು ಇತ್ತಾನೆ ಮುಖ್ಯ ಅಲ್ಲಿ. ಫಾಸ್ಟ್ ಆಯ್ತು ಅನ್ನೋದಕ್ಕಿಂತ ನಾವು ಎಷ್ಟು ನಮ್ಮ ರಿಕ್ವೈರ್ಮೆಂಟ್ ಎಷ್ಟು ಬೇಕೋ ಅದ್ರ ಮೇಲೆ ಆಗುತ್ತೆ ಡಿಪೆಂಡ್. ಹಂಗಾಗಿ ಇನ್ನೊಂದು ಹೇಳ್ತಾರೆ ಸರ್, ಈ ಎಲೆಕ್ಟ್ರಿಕಲ್ ವೆಹಿಕಲ್ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರಲ್ಲ ಸರ್, ಅದು ಯಾವ ರೀತಿ ಆಗುತ್ತೆ? ರೀಸೇಲ್ ವ್ಯಾಲ್ಯೂ ಇಲ್ಲ ಸರ್. ಅಂದರೆ ಈಗ ಮೊದಲು ಈಗ ಬೇರೆ ಗಾಡಿ ಬ್ಲಾಕ್ ಗಾಡಿ ಇತ್ತಲ್ಲ, ಅದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತಾರೆ. ಆಮೇಲೆ ಹಂಗೆ ಅಪ್ಡೇಟ್ ವರ್ಷನ್ ಹೋಗ್ಬೇಕಲ್ಲ ನಾವು. ಇವಾಗ ಅದರಲ್ಲಿ ಇರೋಕ್ಕಾಗಲ್ಲ ಹಂಗೆ ಅಂದ್ಬಿಟ್ಟು ಬರ್ತಾ ನಾವು ಅಡ್ವಾನ್ಸ್ಡ್ ಇದಕ್ಕೆ ಹೋಗ್ತಾ ಇರ್ತೀವಿ ಹೊರತು ಮತ್ತು ಹಿಂದಕ್ಕೆ ಹೋಗಲ್ವಲ್ಲ. ಹಂಗಾಗಿ ಮುಂದೆ ಇದು ಫೀಚರ್ ಇನ್ನೂ ಇರ್ತದ್ರಲ್ಲಿ. ಈಗೆಲ್ಲ ಹೆವಿ ಗಾಡಿಗಳಿವೆ ಈಗ. ಹಂಗಾಗಿ ಹೋಗ್ತಾ ಜಾಸ್ತಿ ಆದಾಗ ಅದು ನಾರ್ಮಲಾಗಿ ಕಡಿಮೆ ಆಗುತ್ತೆ ಆ ಗಾಡಿಗಳು. ನಿಮಗೆ ಇದರಿಂದ ಇದಿದೆ ಬೆನಿಫಿಟ್ ಆಗಿದೆ ತುಂಬ. ಹೌದು. ಓಕೆ ಓಕೆ. ಹಾಂ, ಹರಿಪ್ರಸಾದ್ ಅಂತ ಸರ್.